ನಮಸ್ಕಾರ ಎಲ್ರಿಗೂ. 1999 ಭಾರತದ ವಿಮಾನ IC-814 ಹೈಜಾಕ್ ಆಗಿ ಕಾಂದಾರಲ್ಲೇ ನಮ್ಮ ನಾಗರಿಕರೆಲ್ಲ ಕ್ಯಾಪ್ಟಿವ್ ಆಗಿಟ್ಟಿದ್ರು. ಅವ್ರನ್ನ ಬಿಡಿಸ್ಕೊಳ್ಬೇಕಾದ್ರೆ ನಮ್ಮ ಭಾರತದ ಗೌರ್ಮೆಂಟು 3 ಟೆರರಿಸ್ಟನ್ನು ರಿಲೀಸ್ ಮಾಡಿ ಆಮೇಲೆ ಅವರನ್ನೆಲ್ಲ ವಾಪಸ್ ಕರ್ಕೊಂಡ್ಬರ್ಬೇಕಾಗತ್ತೆ. ಇದು ಒಂಥರ ಇಂಡಿಯನ್ ಜಿಯೋ ಪೊಲಿಟಿಕಲ್ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಎಂಬರಾಸಿಂಗ್ ಮೂಮೆಂಟ್ಸ್ ಆ್ಯಂಡ್ ದೇರ್ ಇಸ್ ಸ್ಟಿಲ್ ಡಿಬೇಟ್ ದ್ಯಾಟ್ ವೆದರ್ ವಿ ಶುಡ್ ಹ್ಯಾವ್ ಡನ್ ಇಟ್ ಆರ್ ನಾಟ್. ಬಟ್ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ನ ಹುಕ್ಕಾಗಿ ಇಟ್ಕೊಂಡು ನಾವು ಇಷ್ಟೆಲ್ಲ ಎಂಬರಾಸ್ ಆಗಿ ಕ್ಯಾನ್ ವಿ ಗಿವ್ ಇಟ್ ಬ್ಯಾಕ್. ಸೊ ದ್ಯಾಟ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ದ ನೌ ಫೇಮಸ್ ಮೂವಿ ಧುರಂಧರ್ 1 ಆ್ಯಂಡ್ ಧುರಂಧರ್ 2. Ladies and gentlemen, you are still not ready for this. ಜಸ್ಟ್ ಎ ಡಿಸ್ಕ್ಲೇಮರ್, ಧುರಂಧರ್ 1 ನಾನು ಥಿಯೇಟ್ರಲ್ಲಿ ಪರ್ಸನಲ್ ರೀಸನ್ಸಿಂದ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ, ಆ ಟೈಮಲ್ಲಿ ಬ್ಯುಸಿ ಇದ್ದೆ. ಬಟ್ ಅದನ್ನು ನೆಟ್ಫ್ಲಿಕ್ಸಲ್ಲೇ ಒಂದು ವಾರ ಹಿಂದೆ ನೋಡಿಕೊಂಡು ಆಮೇಲೆ ನಾನು ಧುರಂಧರ್ 2 ರೀಸೆಂಟಾಗಿ ರಿಲೀಸ್ ಆದ ದಿನಾನೇ ಫಸ್ಟ್ ಶೋ ನೋಡ್ಕೊಂಬಂದೆ. ಓವರ್ ಆಲ್ ಹೇಳಬೇಕು ಅಂದರೆ ಮೂವಿ ಈಸ್ ಎ ವೆರಿ ಫ್ರೆಶ್ ಆ್ಯಂಡ್ ನೆರೇಟಿವ್ ಆ್ಯಂಡ್ ವೆರಿ ಗುಡ್ ಅಟೆಂಪ್ಟ್. ಬಟ್ ಸ್ವಲ್ಪ ಡ್ಯೂರೇಷನ್ ಸ್ವಲ್ಪ ಕ್ರಿಸ್ಪ್ ಇಡ್ಬೋದಿತ್ತು. 3 hours 55 minutes ಯು ನೀಡ್ ಪೇಷನ್ಸ್ ಟು ಬಿ ಫ್ರ್ಯಾಂಕ್. ಇನ್ಫ್ಯಾಕ್ಟ್ ನಾನಲ್ಲೇ ಲಾಸ್ಟ್ ರೋಲ್ ಕೂತ್ಕೊಂಡಿದ್ದೆ, ಬಾಲ್ಕನಿ ಲಾಸ್ಟ್ ರೋಲ್ಲೇ. ಇನ್ಫ್ಯಾಕ್ಟ್ ಸ್ವಲ್ಪ ಸೀನ್ಸಲ್ಲೆಲ್ಲ ಕೆಲವರೆಲ್ಲ ಮೊಬೈಲೆಲ್ಲ ಓಪನ್ ಮಾಡಿ ಸ್ಕ್ರಾಲ್ ಮಾಡ್ತಾಯಿದ್ರು. ದಟ್ ಟು ಇಟ್ಸ್ ಎ ಫಸ್ಟ್ ಶೋ ಮೂವಿ. ನೆರೇಟಿವು ಒಂಥರ ಇದು ಆವಾಗಲೇ ಹೇಳಿದ್ನಲ್ಲ, ಕಾಂದಾರ್ ಹೈಜಾಕ್ ಅದನ್ನು ಹುಕ್ಕಾಗಿ ಇಟ್ಕೊಂಡು ಮಾಡಿದ್ದು, ಅದು ಒಂಥರ ನೋವು ನಮಗೆ ಇಂಡಿಯನ್ ಸಿಟಿಸನ್ಸ್ಗೆ. ಒಂಥರ ಅದನ್ನು ಹುಕ್ಕಾಗಿ ಇಟ್ಕೊಂಡು ಮಾಡಿಕೊಂಡು ದಟ್ ಈಸ್ ಕನೆಕ್ಟಿಂಗ್ ಆಲ್ ದ ಡಾಟ್ಸ್ ಆ್ಯಂಡ್ ಆಲ್ ದ ನೆರೇಟಿವ್ ಟುಗೆದರ್. ದಟ್ ವಾಸ್ ವೆರಿ ವೆರಿ ಇಂಪ್ರೆಸಿವ್. ಆಮೇಲೆ ಇನ್ನೊಂದು ಜನ ಏನು ಹೇಳ್ತಿದ್ದಾರೆ ಅಂದರೆ ಪಾರ್ಟ್ 1 ಚೆನ್ನಾಗಿತ್ತು, ಪಾರ್ಟ್ 1 ಚೆನ್ನಾಗಿಲ್ಲ, ಪಾರ್ಟ್ 2 ಚೆನ್ನಾಗಿದೆ, ಪಾರ್ಟ್ 2 ಚೆನ್ನಾಗಿದೆ. ಮೈ ಒಪಿನಿಯನ್ ಈಸ್ ದ್ಯಾಟ್ ಬೋತ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆರ್ 2 sides ಆಫ್ ದ ಸೇಮ್ ಕಾಯಿನ್. ಇನ್ಫ್ಯಾಕ್ಟ್ ಏನನ್ಬೇಕು ಅಂದರೆ ಈ ಮೂವಿನ ಪಾರ್ಟ್ 1 ಪಾರ್ಟ್ 2 ಒಟ್ಟಿಗೆ ಶೂಟ್ ಮಾಡಿದ್ದಾರೆ. ಅದು ಡ್ಯೂರೇಷನ್ನು 3 hours 3.5 hours ಸಿನಿಮ್ಯಾಟಿಕ್ ಫಿಲ್ಮೆಲ್ಲ ಫಿಟ್ ಆಗೋಲ್ಲ ಅಂತ ದೆನ್ ದೇ ಹ್ಯಾವ್ ಟು ಮೇಕ್ ಇಟ್ ಟು 2 parts. ಸೊ ದಟ್ಸ್ ನಾಟ್ ಕಂಪೇರ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಆಮೇಲೆ ಟೆಕ್ನಿಕಲಿ ಹೇಳಬೇಕು ಅಂದರೆ ವಿಜುವಲ್ ಎಫೆಕ್ಟ್ಸ್ ತುಂಬಾ ಇದೆ, ಬಟ್ ಇಟ್ ಆಲ್ ಲುಕ್ಸ್ ಟು ಬಿ ನಾಟ್ ಟು ಬಿ ಓವರ್ ಡನ್. ಅಂದರೆ ಏನೇನು ಅಂದರೆ ನೀವು ಥರ ಗ್ರಾವಿಟಿ ಡಿಫೈಯಿಂಗು ಆ್ಯಕ್ಷನ್ ಸೀನ್ಸು ಅದೆಲ್ಲ ಏನೂ ಇಲ್ಲ, ಎವ್ರಿಥಿಂಗ್ ಲುಕ್ಸ್ ಅಥೆಂಟಿಕ್. ಆಮೇಲೆ ವೈಲೆನ್ಸ್ ಸ್ವಲ್ಪ ಹೆವಿಯಾಗಿದೆ, ಕೆಲವರು ಎಲ್ರಿಗೂ ಡೈಜೆಸ್ಟ್ ಆಗೋಲ್ಲ. But since this is part of the narrative, we can't say much about it. Our government has taken a lot of tough decisions over a part of last 1 decade. ಅದನ್ನೆಲ್ಲ ಪಾರ್ಟ್ ಆಫ್ ನೆರೇಟಿವ್, ಅದಕ್ಕೊಂದು ಜಸ್ಟಿಫಿಕೇಷನು ಕೊಟ್ಟಿದ್ದಾರೆ. ಐ ಹೋಪ್ ಅವರ್ ಪೊಲಿಟಿಷಿಯನ್ಸ್ ಲರ್ನ್ ಫ್ರಮ್ ಇಟ್, ಟೇಕ್ ಎ ಲೀಫ್ ಔಟ್ ಆಫ್ ದಿಸ್ ಆ್ಯಂಡ್ ಮಾರ್ಕೆಟ್ ದೆಮ್ಸೆಲ್ಫ್ ಇನ್ ಎ ಬೆಟರ್ ವೇ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಕಾಸ್ಟಿಂಗ್ ಆಫ್ ದ ಮೂವಿ. ಅಂದರೆ ಇದು ಪ್ಲಾಟೆಲ್ಲ ಫುಲ್ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ದ ರೈಟ್ ಪರ್ಸನ್ ಫಾರ್ ದ ರೈಟ್ ರೋಲ್, ಐ ಮೀನ್ ವಿಚ್ ಇಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ 80 to 90% ರಿಯಲ್. ಆಮೇಲೆ ಅದೇ ಥರ ಪರ್ಸನ್ನ ಮಾಡೋದಕ್ಕೆ ಕಾಸ್ಟಿಂಗ್ ಡೈರೆಕ್ಟರ್ ಅಂದರೆ ಒಂದು ರೋಲ್ ಇರುತ್ತೆ ಒಂದು ಮೂವಿ ಪ್ರೊಡಕ್ಷನಲ್ಲಿ, ಕಾಸ್ಟಿಂಗ್ ಡೈರೆಕ್ಟರ್ ಅದು ಮುಕೇಶ್ ಚಾಬ್ರಾ ನಿಮಗಾಗಿ ಫೇಮಸ್ ಆಗಿ ಗೊತ್ತಿರ್ಬೋದು ಅಂದರೆ ದಿಲ್ ಬೇಚಾರ ಅಂತ ಮೂವಿ ಬಂದಿತ್ತು, ಸುಶಾಂತ್ ಸಿಂಗ್ ರಾಜ್ಪೂತ್ ಲಾಸ್ಟ್ ಮೂವಿ, ಅದ್ರ ಡೈರೆಕ್ಟರ್ ಆಗಿದ್ದರು. ಬಟ್ ಮೋರ್ ದೆನ್ ಡೈರೆಕ್ಟರ್ ಹೀ ಈಸ್ ನೋನ್ ಆ್ಯಸ್ ಎ ಕಾಸ್ಟಿಂಗ್ ಡೈರೆಕ್ಟರ್. ಅಂದರೆ ಎಲ್ಲರನ್ನೂ ರೋಲಿಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡೋದು. ಅಂದರೆ ಈಗ ಏನಂದರೆ ಆಲ್ ಸ್ಟಾಲ್ವರ್ಡ್ಸ್ ಆರ್ ದೇರ್ ಇನ್ ದ ಮೂವಿ, ಲೈಕ್ ವೆಟ್ರನ್ಸ್ ಲೈಕ್ ಅಕ್ಷಯ್ ಖನ್ನಾ, ಮೋರ್ ಆ್ಯಂಡ್ ಸೂಪರ್ ವೆಟ್ರನ್ ಲೈಕ್ ಸಂಜಯ್ ದತ್. ಆಮೇಲೆ ಒಂದೊಂದು ಸಣ್ಣ ರೋಲು ಪಾತ್ರಗಳನ್ನು ಮಾಡಿದವ್ರನ್ನ, ಆ್ಯಂಡ್ ಫಾರ್ ಗೆಟಿಂಗ್ ದಟ್ ಕಾಸ್ಟ್ ಟುಗೆದರ್, full marks to the casting director Mukesh Chhabra. Best thing I liked about the movie, both part 1 and part 2, is usage of nostalgic 90s song as background score. I mean nostalgic song ಯಾವ ಥರ ಅಂದರೆ ನಮ್ಮ ಈ ಕರೆಂಟ್ ರಿಯಲ್ ಜನ್ರೇಷನಲ್ಲೇ ಅದು ಅಷ್ಟೊಂದು ಫೇಮಸ್ ಅಲ್ಲ, ಅಂದರೆ ಅದಕ್ಕೆ ರಿಕಾಲ್ ಫ್ಯಾಕ್ಟರ್ ಇಲ್ಲ, ಅದನ್ನು ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಥಾನೇದಾರ್ ಮೂವಿಯಿಂದ ತಮ್ಮ ತಮ್ಮ ಸಾಂಗ್, ಆಮೇಲೆ ತ್ರಿದೇವ್ ಮೂವಿಯಿಂದ ಓಯ್ ಓಯ್. These songs are not frequently recalled in current reels generation, but using it and blending it in the narrative as a background style is very very unique and fresh.
ಆಮೇಲೆ ಇನ್ನೇನು ಅನ್ಬೇಕಂದ್ರೆ ಫಸ್ಟ್ ಶೋ ನಾಡಿದ್ದು ನಾನು ಉರ್ವಶಿ ಥಿಯೇಟ್ರಲ್ಲೇ. ಆ ಥಿಯೇಟ್ರ್ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಸೊ ಇಟ್ಸ್ ಡ್ಯೂ ಟು ಸಮ್ ಲೀಸ್ ಎಕ್ಸ್ಪೈರಿ ಇಟ್ ವಿಲ್ ಬಿ ಸೂನ್ ಬಿ ಶಟ್ ಡೌನ್ ಆ್ಯಂಡ್ ಇಟ್ ವಿಲ್ ಬಿ ಎ ಸ್ಯಾಡ್ ಮೂಮೆಂಟ್ ಫಾರ್ ಆಲ್ ದ ಸಿನಿಮಾ ಲವರ್ಸ್ ಇನ್ ಬ್ಯಾಂಗ್ಳೂರ್. ಬಟ್ ಇದನ್ನು ಫಸ್ಟ್ ಶೋ ನೋಡಿದ್ದು ಒಂಥರ ನನಗೆ ನಾಸ್ಟಾಲ್ಜಿಕ್ ವಿಸಿಟ್ಟು. ಐ ರಿಕಾಲ್ಡ್ ಆಲ್ ದ ಐ ವಾಚ್ ಮೆನಿ ಮೂವೀಸ್. ತುಂಬ ಮೂವೀಸ್ ಆ ಥಿಯೇಟ್ರಲ್ಲಿ ನೋಡಿದ್ದೀನಿ ರೈಟ್ ಫ್ರಮ್ 90s, ಫ್ರಮ್ ಎ ಚೈಲ್ಡ್ಹುಡ್ ಡೇಸಿಂದ ನೋಡ್ಕೊಂಡು ಬಂದಿದ್ದೀನಿ. ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಶ್ಯೂರ್ ವೆದರ್ ದ ಥಿಯೇಟರ್ ವಿಲ್ ಕಂಟಿನ್ಯೂ ಲೇಟರ್ ಆನ್. ಇಟ್ ವಾಸ್ ನಾಸ್ಟಾಲ್ಜಿಕ್ ಮೂಮೆಂಟ್. ಬಟ್ ಐಸಿಂಗ್ ಆನ್ ದ ಕೇಕ್ ಅನ್ಬೇಕು ಅಂದರೆ ಈ ಮೂವಿ ನೋಡ್ಕೊಂಡು ಆಚೆ ಬರಬೇಕಾದ್ರೆ ಫಸ್ಟ್ ಶೋ ಆಗಿತ್ತು. ನಮ್ಮದು ಕೆಲವು ಕನ್ನಡ ಮೀಡಿಯವರೆಲ್ಲ ಬಂದು ಫಸ್ಟ್ ಇಂಪ್ರೆಷನ್ ಕೇಳ್ತಾಯಿದ್ರು. ಅದ್ರಲ್ಲಿ ಬಂದು ಪವರ್ TV ನ್ಯೂಸಲ್ಲೇ ನಾನು ಫೀಚರ್ ಆಗಿದ್ದೀನಿ. ಅದು ಏನು ಅಭಿಪ್ರಾಯ, ದ ಫಸ್ಟ್ ಇಂಪ್ರೆಷನ್ ವಾಸ್ ದ ಲೆಂತ್ ಇಸ್ ಟು ಲಾಂಗ್ ಅಂತ. ಬಟ್ ದಿಸ್ ಮೂವಿ ಇಸ್ ಕೈಂಡ್ ಆಫ್ ಮೇಕ್ಸ್ ಇಂಡಿಯಾ ಆ್ಯಸ್ ಎ ಸಾಫ್ಟ್ ಪವರ್, putting our narrative in global perspective, and through movies only we can communicate a lot. ನಿಮಗೆ ಏನು ಅನ್ಸುತ್ತೆ ಮೂವಿ? ಕಾಮೆಂಟ್ ಮಾಡಿ.